ಕಾವೇರಿ ವಿಚಾರದಲ್ಲಿ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿ ಖಂಡಿಸಿ ಕಾವೇರಿ ಕೊಳ್ಳದಲ್ಲಿ ರೈತರ ಪ್ರತಿಭಟನೆ ತೀವ್ರಗೊಂಡಿದೆ. ಮೈಸೂರು, ಮಂಡ್ಯ, ರಾಮನಗರದಲ್ಲಿ ರೈತರು, ಕನ್ನಡಪರ ಸಂಘಟನೆಗಳು ಹೋರಾಟದ ಕಿಚ್ಚು ಜೋರಾಗ್ತಾ ಇದೆ. ತಮಿಳುನಾಡಿಗೆ ಕಾವೇರಿ ನೀರು ಬಿಡಬಾರದು ಅಂತ ಹೇಳಿ ಹಕ್ಕೊತ್ತಾಯವನ್ನು ಮಾಡಿವೆ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿ ರಸ್ತೆ ತಡೆದು ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಮೈಸೂರು, ಊಟಿ ರಸ್ತೆ ತಡೆದು ಮೈಸೂರಿನಲ್ಲಿ ರೈತರು ಪ್ರತಿಭಟನೆಯನ್ನು ಮಾಡಿದ್ದಾರೆ. ರಾಮನಗರದ ಐಜೂರು ವೃತ್ತದಲ್ಲೂ ಕೂಡ ರಾಜ್ಯ ರೈತ ಸಂಘದಿಂದ ಹೋರಾಟವನ್ನ ನಡೆಸಲಾಗಿದೆ. ಕಾವೇರಿ ಕೊಳ್ಳದಲ್ಲಿ ರೈತರು ಹಾಗೂ ಕನ್ನಡ ಪರ ಸಂಘಟನೆಗಳು ಬೀದಿಗಿಳಿದು ಹೋರಾಟವನ್ನ ನಡೆಸ್ತಾ ಇದೆ. ತಮಿಳುನಾಡಿಗೆ ನೀರು ಹರಿಸುವಂತಹ ಶಿಫಾರಸನ್ನು ಮಾಡಿರುವ ಸಿಡಬ್ಲ್ಯೂಆರ್ಸಿ ವಿರುದ್ಧ ಕಾವೇರಿ ಕೊಳ್ಳ ಭಾಗದ ರೈತರು ಈಗ ಬೀದಿಗಿಳಿದು ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ಬೆಂಗಳೂರಿನಲ್ಲಿ ಪ್ರತಿಭಟನೆ ನಡೀತಾ ಇದೆ, ಮತ್ತೊಂದು ಕಡೆಯಲ್ಲಿ ಮೈಸೂರಿನ ದೃಶ್ಯವನ್ನು ನೋಡ್ತಾ ಇದ್ದೀರಿ. ಮಂಡ್ಯದಲ್ಲೂ ಕೂಡ ಅಷ್ಟೇ ರೈತರು ಹಾಗೂ ಕನ್ನಡ ಪರ ಸಂಘಟನೆಗಳು ಸಿಡಬ್ಲ್ಯೂಆರ್ಸಿ ಆದೇಶದ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ನಮ್ಮಲ್ಲೇ ನೀರಿಲ್ಲ, ತಮಿಳುನಾಡಿಗೆ ನೀರು ಬಿಡಿ ಅಂತ ಹೇಳಿದ್ರೆ ಅವೈಜ್ಞಾನಿಕನ. ಆದರೂ ನಮ್ಮ ಕರ್ನಾಟಕದ ಸರ್ಕಾರದ ಅಧಿಕಾರಿಗಳು ಕರ್ಕೊಂಡ್ಬಂದು ತೋರಿಸ್ಬೇಕಿತ್ತು ವಾಸ್ತವಾಂಶನ. ಕಾವೇರಿ ಕೊಳ್ಳದಲ್ಲಿ ಏನೇನು ಬೆಳೆ ಬೆಳೆದಿದ್ದಾರೆ, ಏನೇನು ಲಾಸ್ ಆಯ್ತಾ ಅಂತ ತೋರಿಸ್ಬೇಕಿತ್ತು. ಆ ಕೆಲಸ ಯಾಕೆ ಮಾಡಲಿಲ್ಲ ಇವರು? ನಮ್ಮ ಜಿಲ್ಲಾ ಜನಪ್ರತಿನಿಧಿಗಳು ಏನು ಮಾಡ್ತಾ ಇದ್ದಾರೆ? ಕಾವೇರಿ ಕೊಳ್ಳದಲ್ಲಿ ಇರೋರು, ಆ ಕಾವೇರಿ ಕೊಳ್ಳದ ನೀರು ಯಾರು ಉಪಯೋಗಿಸ್ತಾರೆ, ಆ ಬಯಲಲ್ಲಿರೋರು ಎಲ್ಲ ಶಾಸಕರು ರಾಜೀನಾಮೆ ಕೊಡಬೇಕು. ಫಸ್ಟು ನಾವೇನು ಬೀದಿಗಳಿತೀವಿ ರೈತರು, ಅಲ್ಲಿ ನಮ್ಮ ಜೊತೆ ಬರಬೇಕು. ಅವರು ನೀರು ಬಿಡು ವಿಚಾರದಲ್ಲಿ ಏನು ಸಿಡಬ್ಲ್ಯೂಆರ್ಸಿ ಏನು ತೀರ್ಮಾನ ತಗೊಂಡದೆ, ಇಲ್ಲಿ ಸ್ಥಳೀಯ ವಿಚಾರಗಳನ್ನ ಕಲೆಕ್ಟ್ ಮಾಡೋ ಸಿಡಬ್ಲ್ಯೂಆರ್ಸಿಗೆ ವಿಚಾರ ಕಳಿಸ್ಬೇಕು. ಅಲ್ಲಿ ಆನಂತರ ತೀರ್ಪು ತಗೊಂಡು ಯಾವುದೇ ಕಾರಣಕ್ಕೂ ತಮಿಳ್ನಾಡಿಗೆ 3,500 ಏನು ನೀರು ಬಿಡಬೇಕು ಅದನ್ನ ತಕ್ಷಣ ನಿಲ್ಲಿಸ್ಬೇಕು. 15 ದಿವಸ 3,500 ಕ್ಯೂಸೆಸ್ ನೀರನ್ನ ಬಿಟ್ರೆ 5 ಹಕ್ಕನ್ನ ಕಸಿದುಕೊಳ್ತಕ್ಕಂಥ ಕೆಲಸವನ್ನ ಸಿಡಬ್ಲ್ಯೂಆರ್ಸಿ ಮಾಡ್ತಾ ಇದೆ. ನಾವು ಇವತ್ತು ಎಚ್ಚರಿಕೆ ಕೊಡ್ತಾ ಇದೀವಿ, ಯಾವುದೇ ಕಾರಣಕ್ಕೂ ನೀರನ್ನು ಬಿಡ್ತಕ್ಕಂಥ ಪರಿಸ್ಥಿತಿಯನ್ನು ರಾಜ್ಯ ಸರ್ಕಾರ ಮಾಡಬಾರ್ದು. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ತಮಿಳ್ನಾಡು ನೀರ್ಗಂಟಿ ಕೆಲಸ ಮಾಡ್ತಿದಾರೇನ್ರಿ? ತಮಿಳ್ನಾಡು ನೀರ್ಗಂಟಿ ಕೆಲಸ ಮಾಡ್ತಾ ಇದ್ರ. ವಿಜಯ್ ಅವ್ರನ್ನ ಕರೆಸಿ ಕುರ್ಚಿ ಮೇಜು ರಿಪೇರಿ ಮಾಡಿ ಅವನಿಗೆ ಮೋಜು ಮಸ್ತಿ ಮಾಡ್ಲಿಕ್ಕೆ ಹೋಗ್ತಾ ಇದ್ರ. ಯಾವುದೇ ಕಾರಣಕ್ಕೂ ಸರ್ಕಾರ ಮಾತುಕತೆಗೆ ಮುಂದಾಗಬಾರ್ದು. ಇವತ್ತು ಸಂಕಷ್ಟದ ಪರಿಸ್ಥಿತಿ ಇದೆ. ನಮ್ಮ ನೀರನ್ನ ಕಿತ್ಕೊಳ್ತಕ್ಕಂಥದ್ದು, ನಮ್ಮ ಕುಡಿಯೋ ನೀರು ಕಿತ್ಕೊಳ್ತಕ್ಕಂಥ ಕೆಲಸ ಮಾಡೋನ್ ಜೊತೆ ನಾವ್ಯಾಕೆ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.